ದಾವಣಗೆರೆ ಕ್ಷೇತ್ರದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟುತ್ತಾ ಇದೆ. ಈ ಬಂಡಾಯದ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಇವತ್ತು ಎಂಟ್ರಿ ಆಗಿದ್ದಾರೆ. ದಾವಣಗೆರೆಯಲ್ಲಿ ಬಂಡಾಯ ಟೀಮ್ನ ಮನವೊಲಿಕೆಗೆ ಸಜ್ಜಾಗಿದ್ದಾರೆ. ಬಂಡಾಯ ಟೀಮ್ ಮನವೊಲಿಸೋದಕ್ಕೆ BSY ಮೀಟಿಂಗ್ ಮಾಡಿದ್ದಾರೆ. ಅಪೂರ್ವ ರೆಸಾರ್ಟ್ನಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆಯಾಗೋದಕ್ಕಿದೆ. ಯಾವ ಕಾರಣಕ್ಕೂ ಕೂಡ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಕೊಟ್ಟರೆ ಒಪ್ಪಲ್ಲ ಅಂತ BS ಯಡಿಯೂರಪ್ಪ ಅವರ ಮುಂದೆ ದಾವಣಗೆರೆಯ ಬಂಡಾಯ ನಾಯಕರು ಅಥವಾ ಈ ಟಿಕೆಟ್ನ ವಿಚಾರದಲ್ಲಿ ಅಸಮಾಧಾನಗೊಂಡಿರೋ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅವರು ನಮ್ಮ ಸೋಲಿಗೆ ಕಾರಣ ಆದವರು ಅವರ ಪರವಾಗಿ ಯಾಕೆ ಕೆಲಸ ಮಾಡಬೇಕು ನಾವು ಅನ್ನೋದು ಅಲ್ಲಿನ ಬಂಡಾಯ ನಾಯಕರು ಯಾರೆಲ್ಲ ಇದ್ದಾರೆ. ಒಂದು SA ರವೀಂದ್ರನಾಥ್, ರೇಣುಕಾಚಾರ್ಯ, ಇವರೆಲ್ಲರದ್ದು ಕೂಡ ಸಮಸ್ಯೆ ಇರೋದೇ. ಸಿದ್ದೇಶ್ವರ್ ನಮ್ಮ ಸೋಲಿಗೆ ಕಾರಣರಾದರು ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ. ಈ ಬಾರಿ ಅವರ ಪತ್ನಿಯನ್ನು ಕಣಕ್ಕಿಳಿಸಿದಿರಿ, ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಹಾದೇವ್ ಫೋನ್ ಸಂಪರ್ಕದಲ್ಲಿ. ಮಹಾದೇವ್, ಈಗ ಯಡಿಯೂರಪ್ಪ ಅವರ ಆಗಮನ ಏನಾದರೂ ಈ ಸಮಸ್ಯೆಯನ್ನು ಬಗೆಹರಿಸುವಂತ ಸಾಧ್ಯತೆಗಳು ಕಾಣ್ತಾ ಇದೆಯಾ ಅಥವಾ ಇನ್ನೂ ಕೂಡ ಅದೇ ಪಟ್ಟು ಹಿಡಿದಿದ್ದಾರಾ ಬಂಡಾಯ ನಾಯಕರು? ರಕ್ಷತ್, ಇದುವರೆಗೂ ಕೂಡ ಮೀಟಿಂಗ್ ಮುಂದುವರೆದಿದೆ. ಇದುವರೆಗೂ ಕೂಡ ಬಂದ ಮಾಹಿತಿ ಪ್ರಕಾರ ಅಭ್ಯರ್ಥಿಯನ್ನ ಬದಲಿಸಬೇಕು ಅಂತ ಹೇಳಿ ಬಂಡಾಯ ನಾಯಕರು ಒಂದು ಪಟ್ಟನ್ನು ಹಿಡಿದಿರುವಂತದ್ದು. ದಾವಣಗೆರೆ ಜಿಲ್ಲೆಯ ಹೊರವಲಯದಲ್ಲಿರುವಂತಹ ಅಪೂರ್ವ ರೆಸಾರ್ಟ್ ನಲ್ಲಿ ಈ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಏನು ಸತತವಾಗಿ ದಾವಣಗೆರೆ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅಂತ ಹೇಳಿ ರೇಣುಕಾಚಾರ್ಯ ಮತ್ತು SA ರವೀಂದ್ರನಾಥ್ ಮತ್ತು ಪಕ್ಕದ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಕರುಣಾಕರ್ ರೆಡ್ಡಿ, ಹೀಗೆ ಅವರೊಂದು ತಂಡ ಇಡೀ ಮುಂಚೆಯಿಂದಲೂ ಕೂಡ ಯಾವುದೇ ಕಾರಣಕ್ಕೂ ಸಿದ್ದೇಶ್ವರ್ ಕುಟುಂಬಕ್ಕೆ ಒಂದು ಟಿಕೆಟ್ ಅನ್ನು ಕೊಡಬಾರ್ದು ಅಂತ ಹೇಳಿ ಪಟ್ಟನ್ನು ಹಿಡ್ಕೊಂಡಿದ್ರು. ಆದ್ರೂ ಕೂಡ ಅವರಿಗೆ ಕುಟುಂಬದ ಸದಸ್ಯರಿಗೆ ಅಂದ್ರೆ ಸಿದ್ದೇಶ್ವರ್ ಪತ್ನಿಗೆ ಟಿಕೆಟ್ ಅನ್ನು ಕೊಡಲಾಯಿತು. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಟೀಮ್ ಅವರು ಒಂದು ಒತ್ತಾಯವನ್ನು ಮಾಡ್ತಾ ಇದ್ರು ಮತ್ತು ಬಂಡಾಯ ಅಭ್ಯರ್ಥಿನ ಹಾಕುವುದಾಗಿ ಕೂಡ ಘೋಷಣೆಯನ್ನ ಮಾಡಿದ್ರು. ಇದಾದ ನಂತರ ಇದು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದ್ದಂತೆ ಈಗ ಯಡಿಯೂರಪ್ಪ ಅವರು ಎಂಟ್ರಿ ಆಗಿದ್ದಾರೆ. ಇವ್ರನ್ನೆಲ್ಲರನ್ನು ಸಭೆಯನ್ನ ಕರೆದು ಈಗ ಸದ್ಯಕ್ಕೆ ಮೀಟಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಸಾಲು ದೂರನ ಸಿದ್ದೇಶ್ವರ ವಿರುದ್ಧ ಹೇಳುವಂತ ಕೆಲಸವನ್ನ ರೇಣುಕಾಚಾರ್ಯ ಟೀಮ್ ಏನ್ ಮಾಡ್ತು, ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸವನ್ನು ಸಿದ್ದೇಶ್ವರ್ ಮಾಡಿದ್ರು. ದಾವಣಗೆರೆಯಲ್ಲಿ 5 ಜನ ಬಿಜೆಪಿ ಶಾಸಕರಿದ್ರು ಕೂಡ ಸಚಿವ ಸ್ಥಾನವನ್ನು ಕೊಡಿಸೋಕೆ ಇವರು ಮುಂದಾಗಲಿಲ್ಲ. ಸಚಿವ ಸ್ಥಾನ ತಪ್ಪಿಸಿದ್ರು ಕೂಡ ಇವರೇ. ಹೇಗೆ ಇವರು ಚುನಾವಣೆಯನ್ನ ಮಾಡಬೇಕು ಅಂತ ಹೇಳಿ ಈಗ ಅವರಾದಂತ ಸಾಲು ದೂರನ್ನು ಹೇಳ್ತಾ ಇದ್ರೆ ಈಗ ಸಿದ್ದೇಶ್ವರನ್ನ ಕರೆದು ಕೂಡ ಅವ್ರು ಕೂಡ 1-to-1 ಮೀಟಿಂಗ್ ಅನ್ನು ಯಡಿಯೂರಪ್ಪ ಮಾಡ್ತಾರೆ. ಈಗ ಸದ್ಯಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದ್ರ ಬಗ್ಗೆ ಎಲ್ಲ ವಿಸ್ತಾರವಾಗಿ ಎಲ್ಲ ವಿವರಗಳನ್ನು ಕೂಡ ಪ್ರೆಸ್ ಮೀಟ್ ಮೂಲಕ ಹೇಳುವಂತ ಸಾಧ್ಯತೆ ಕೂಡ ಇದೆ. ರಕ್ಷತ್, ಧನ್ಯವಾದ ಮಹಾದೇವ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.